ನಮಸ್ಕಾರ ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಜಿರಳೆಗಳು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಈಗ ಮುಗ್ದಿದೆ. ಆದ್ರೆ ಈ ಪ್ರತಿಭಟನೆ ನಡೀತಾ ಇರುವ ಸಂದರ್ಭದಲ್ಲಿ ಸೋಕಾಲ್ಡ್ ಜನ್ಸಿಗಳಿದ್ರಲ್ಲಿ ಅವರು ವರ್ತಿಸ್ತಾ ಇದ್ದಂತಹ ರೀತಿಯನ್ನ ನೋಡಿದೀರಾ? ಅವರು ಅಪ್ಲೋಡ್ ಮಾಡ್ತಾ ಇದ್ದಂತಹ ವಿಡಿಯೋಗಳನ್ನು ಕೂಡ ನೀವು ಗಮನಿಸಿರ್ತೀರಾ. ಹಾಗೇನೆ ಈ ವಿಡಿಯೋದಲ್ಲಿ ಅವರು ಉಪಯೋಗಿಸಿರುವಂತಹ ಭಾಷೆ, ಅವರ ಆಂಗಿಕ ಅಭಿನಯ, ಮದ್ಯದ ಬೆರಳನ್ನು ತೋರಿಸಿ ಮೋದಿ ಬಗ್ಗೆ ಮಾತಾಡಿರುವಂತಹದ್ದು, ಮೋದಿಯವರ ತಾಯಿ ಬಗ್ಗೆ ಮಾತಾಡಿರುವಂತಹದ್ದು ಎಲ್ಲದನ್ನು ನಾವು ಗಮನಿಸಿದ್ದೇವೆ. ಅದ್ರ ಜೊತೆ ಈ ಪ್ರತಿಭಟನೆಗೆ ಸಂಬಂಧ ಪಡದೇ ಇರುವಂತಹ ಇಂಡಿಯನ್ ಆರ್ಮಿ ಬಗ್ಗೆ ಕೂಡ ಒಬ್ಬ ಎಫ್ ವರ್ಡ್ ನ ಉಪಯೋಗಿಸಿ ಮಾತಾಡಿರುವುದನ್ನು ಕೂಡ ನಾವು ಗಮನಿಸಿದ್ದೇವೆ. ಈಗ ಪ್ರತಿಭಟನೆ ಮುಗ್ದಿದೆ. ಆದ್ರೆ ಆ ಸಂದರ್ಭದಲ್ಲಿ ರೋಷಾವೇಶದಿಂದ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ತಮ್ಗೆ ಬಂದಿರುವಂತಹ ವ್ಯೂಸ್ ಅನ್ನು ನೋಡಿ ಖುಷಿ ಪಡ್ತಾ ಇದ್ದಂತಹ ಈ ಯುವ ಜನತೆ ಈಗ ಇದ್ದಕ್ಕಿದ್ದ ಹಾಗೆ ನಾವು ಮಾಡಿದ್ದು ತಪ್ಪಾಯ್ತು ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಣ್ಣೀರನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಕೇವಲ ಒಂದು ವಾರದ ಒಳಗಡೆ ಇವರಲ್ಲಿ ಈ ರೀತಿಯಾದ ಪರಿವರ್ತನೆ ಆಗ್ಲಿಕ್ಕೆ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಬಹಳಷ್ಟು ಪ್ರತಿಭಟನೆಗಳನ್ನ ಇಲ್ಲಿವರೆ ನೋಡಿರ್ತೇವೆ. ಆದ್ರೆ ಮೊನ್ನೆ ಜಂತರ್ ಮಂತರ್ನಲ್ಲಿ ನಡೀತಲ್ಲ ಈ ಪ್ರತಿಭಟನೆ ಇದೆಯಲ್ಲ, ಇದು ಒಂದು ರೀತಿ ಎಕ್ಸ್ಟ್ರಾ ಆರ್ಡಿನರಿ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡಿದಂತಹ ಜಿರಳೆಯ ಪಕ್ಷದ ಮುಖ್ಯಸ್ಥ ಇದ್ದಾರಲ್ಲ ದೀಪ್ಕೆ, ಈತ ಪ್ರಾರಂಭದಲ್ಲಿ ಹೇಳಿದ್ದೇನು, ನಮ್ಮ ಡಿಮಾಂಡ್ಗಳ ಯಾವ್ದಿದೆಯೋ ಅದೆಲ್ಲದು ಈಡೇರ್ಬೇಕು ಅಂತಕೊಂಡು ಪ್ರತಿಭಟನೆ ಕೂತ್ಕೊಂಡ್ರು. ಅವರ ಮುಖ್ಯ ಬೇಡಿಕೆ ಪ್ರಧಾನ ಅವರು ರಾಜೀನಾಮೆ ಕೊಡಬೇಕು. ಹಾಗೆ ನೀಟ್ ಪರೀಕ್ಷಾರ್ಥಿಗಳು ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಈ ರೀತಿಯಾದಂತ ಡಿಮಾಂಡ್ಗಳನ್ನ ಇಟ್ಕೊಂಡಿರೋ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಅವರಿಗೆ ಅಂತಹ ಸಪೋರ್ಟ್ ಸಿಕ್ಲಿಲ್ಲ. ಕೊನೆಗೆ ವಾಂಗ್ಚುಕ್ನ ಕರ್ಕೊಂಡು ಬಂದು ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿಸಿದ್ರು. ಆಗ ಇವ್ರಿಗೆ ಸ್ವಲ್ಪ ಟ್ರಾಕ್ಷನ್ ಸಿಕ್ತು. ಒಂದಿಷ್ಟು ಜನ ಸೇರ್ಲಿಕ್ಕೆ ಶುರುವಾದ್ರು. ಒಂದಿಷ್ಟು ತಲೆ ಕೆಟ್ಟಿರುವ ಯುವಕ ಯುವತಿಯರು ಕೂಡ ಅಲ್ಲಿ ಸೇರ್ಕೊಂಡು ವಿಧ ವಿಧವಾದಂತಹ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀವು ಗಮನಿಸಿರ್ಬಹುದು ಪೊಲೀಸರ ಬಗ್ಗೆ ಅವ್ರು ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು, ಪೊಲೀಸರನ್ನ ಯಾವ ರೀತಿ ಛೇಡಿಸ್ತಾ ಇದ್ರು ಅಂತ ಹೇಳ್ಕೊಂಡು. ಅದರಲ್ಲಿ ಒಬ್ಬಾಕೆ ಅಲ್ಲಿ ಕೂತಿದ್ದಂತಹ ಒಬ್ಬ RAF ಸಿಬ್ಬಂದಿಯ ಬಳಿ ನಿಂತ್ಕೊಂಡು, ಆತ ನೀಲಿ ಯೂನಿಫಾರ್ಮ್ ಅನ್ನು ಹಾಕೊಂಡಿದ್ರು, ಈಕೆ ಕೆಂಪು ಟಿ ಶರ್ಟ್ ನ ಧರಿಸಿದ್ಲು. ಅಲ್ಲಿ ನಿಂತ್ಕೊಂಡು ಆಕೆ ಏನ್ ಹೇಳ್ತಾ ಇದ್ಲು ಅಂತ ಹೇಳಿದ್ರೆ, ನೀಲಿ ಬಣ್ಣ ಟಾಯ್ಲೆಟ್ ತೊಳಿಲಿಕ್ಕೆ, ಕೆಂಪು ಬಣ್ಣ ಬಾತ್ರೂಮ್ ತೊಳಿಲಿಕ್ಕೆ, ಈ ರೀತಿಯಾಗಿ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ಲು. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಆಕೆ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಈ ರೀತಿ ಮಾಡಬಾರ್ದಿತ್ತು, ನಾನು ಮಾಡಿರುವಂತಹ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೇನೆ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೇನೆ ಇನ್ನೊಬ್ಳು ನರೇಂದ್ರ ಮೋದಿಯವರ ತಿಥಿ ಊಟಕ್ಕೆ ಬನ್ನಿ ಅಂತೇಳಿ ಅಲ್ಲಿ ನಿಂತ್ಕೊಂಡು ಗಂಟಾ ಘೋಷವಾಗಿ ಕೂಗ್ತಾ ಇರೋದನ್ನು ಕೂಡ ಗಮನಿಸಿರ್ತೀರಾ. ಆಕೆ ಈಗ ನನ್ನ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಕೇವಲ ಈಕೆ ಅಂತ ಹೇಳ್ಕೊಂಡಲ್ಲ, ಇನ್ನೊಬ್ಬ ಇಂಡಿಯನ್ ಆರ್ಮಿ ಬಗ್ಗೆ ಎಫ್ ವರ್ಡ್ ನ ಉಪಯೋಗಿಸಿದಲ್ಲ, ಅವನು ಕೂಡ ಅಷ್ಟೇ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಈ ರೀತಿ ಮಾತಾಡಬಾರ್ದಿತ್ತು, ನನ್ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದಾನೆ. ಹೀಗೆ ಆ ಸಂದರ್ಭದಲ್ಲಿ ಬಹಳಷ್ಟು ಜೋಶಿಂದ ತಾವು ಏನ್ ಮಾಡ್ತಾ ಇದ್ದೇವೆ ಅನ್ನೋ ಅರಿವೇ ಇಲ್ಲದ ರೀತಿಯಲ್ಲಿ ವರ್ತಿಸಿದಂತಹ ಈ ವಿದ್ಯಾರ್ಥಿಗಳು ಈಗ ಇದ್ದಕ್ಕಿದ್ದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಯ್ತು ಅಂತೇಳಿ ಕ್ಷಮೆಯನ್ನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಒಬ್ಬಕ್ಕೆ ಏನ್ ಹೇಳ್ತಾ ಇದ್ಲು ಅಂತ ಹೇಳಿದ್ರೆ, ನಾನು ಈ ರೀತಿ ವಿಡಿಯೋನ ಮಾಡಿ ಹಾಕಿದ್ದೆ, ಅದಕ್ಕೆ ಈಗ ನನಗೆ ಬಾಯಿ ಬಂದಂತ ಕಮೆಂಟ್ ಮಾಡ್ತಾ ಇದ್ದಾರೆ, ನನಗೆ ಬೈತಾ ಇದ್ದಾರೆ, ನನಗೆ ಧಮಕಿ ಆಗ್ತಾ ಇದ್ದಾರೆ, ನಾನು ಯಾವ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಇವರ ವಿರುದ್ಧ FIR ನ ಹಾಕ್ಸ್ಬೇಕೋ ಗೊತ್ತಾಗ್ತಾ ಇಲ್ಲ, ಈ ರೀತಿಯಾಗಿ ಹೇಳ್ಕೊಂಡು ಅಳ್ತಾ ಇದ್ಲು. ಆದ್ರೆ ವಿಡಿಯೋ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ನಾನು ಯಾವ ರೀತಿಯಾದಂತ ಭಾಷೆಯನ್ನು ಉಪಯೋಗಿಸ್ತಾ ಇದ್ದೇನೋ ಅದೇ ರೀತಿಯಾದಂತ ಭಾಷೆಯಲ್ಲಿ ಉಳಿದವರು ಕೂಡ ನಮ್ಗೆ ಬೈತಾರೆ, ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗೇನೆ ಒಂದ್ ವೇಳೆ ವಿಡಿಯೋದಲ್ಲಿ ನಾವು ಏನಾದ್ರು ಹೇಳಿದಿದ್ರೆ ಅದನ್ನ ಸಮರ್ಥಿಸಿಕೊಳ್ಳುವಂತಹ ಕೆಪಾಸಿಟಿ ಕೂಡ ನಮ್ಗಿರ್ಬೇಕು. ವಿಡಿಯೋವನ್ನ ಹಾಕೋಕ್ಕಿಂತ ಮೊದಲು ಯೋಚನೆ ಮಾಡ್ಬೇಕಲ್ಲ, ಯಾವ ರೀತಿಯಾದಂತ ಕಮೆಂಟ್ಸ್ ಬರ್ಬಹುದು ಅಂತೇಳಿ. ಖಂಡಿತವಾಗಿ ಕಮೆಂಟ್ ಮಾಡಿರ್ತಾರೆ. ಕೇವಲ ಇವ್ರಿಗೆ ಮಾತ್ರ ಬೈದಿರಲ್ಲ, ಇವರ ಹೆತ್ತ ಅಪ್ಪ ಅಮ್ಮ ಇರ್ತಾರಲ್ಲ ಅವ್ರನ್ನು ಕೂಡ ಚೆನ್ನಾಗಿ ಬೈದಿರ್ತಾರೆ. ನೋಡಿ, ನೀವು ಎಂತ ಮಕ್ಕಳನ್ನ ಹೆತ್ತಿದ್ದೀರಾ, ಈ ರೀತಿಯಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಅಸಹ್ಯಕರವಾಗಿ ವರ್ತಿಸ್ತಾ ಇದ್ದಾರೆ, ಅಸಹ್ಯಕರವಾಗಿ ಮಾತಾಡ್ತಾ ಇದ್ದಾರೆ, ಇವ್ರಿಗೆ ನೀವು ಒಳ್ಳೆ ಸಂಸ್ಕೃತಿಯನ್ನ ಯಾಕೆ ಕಲಿಸ್ಲಿಲ್ಲ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಅವ್ರ ಮನೆಯವರು ಕೂಡ ಇವ್ರನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ರೀತಿ ಮಾಡಿದ್ದೆ ಅಂತೇಳಿ. ಮೋಸ್ಟ್ಲಿ ಆಗ ಅವರಿಗೆ ಜ್ಞಾನೋದಯ ಆಗಿರ್ಬೇಕು, ನಾನು ಈ ರೀತಿಯಾಗಿ ಮಾಡಿದ್ದು ತಪ್ಪು ಅಂತಕೊಂಡು. ಇಲ್ಲದಿದ್ರೆ ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ಲಿ ಯಾರು ಬೇಡ ಅಂತೇಳಿ ಹೇಳಲ್ಲ, ಯಾಕಂದ್ರೆ ಅವ್ರೇನೋ ಪ್ರಶ್ನಾತೀತರಲ್ಲ. ಪ್ರಶ್ನೆ ಮಾಡ್ಲಿಕ್ಕೆ ಒಂದು ರೀತಿ ನೀತಿ ಅಂತೇಳಿ ಇರ್ತಾರೆ. ಆದ್ರೆ ಅಸಭ್ಯವಾದಂತ ಶಬ್ದಗಳನ್ನು ಉಪಯೋಗಿಸೋದು, ಅದಲ್ಲದೇನೆ ಅವರ ತಾಯಿ ಪಾಪ ಅವ್ರು ಸತ್ತೋಗಿದ್ದಾರೆ, ಅವರ ಬಗ್ಗೆ ಬಾಯಿ ಬಂದಾಗ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ? ಖಂಡಿತವಾಗಿ ಬೈತಾರೆ. ಆದ್ರೆ ಇದನ್ನ ಸಹಿಸಿಕೊಳ್ಳುವಂತ ಶಕ್ತಿ ಇವರಿಗಿಲ್ಲ. ನಮ್ಮಲ್ಲಿರುವಂತ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ವಾಕ್ ಸ್ವಾತಂತ್ರ್ಯ ಅಂತ ಕೊಂಡಿದ್ಯಲ್ಲ, ಹೋದಲ್ಲಿ ಬಂದಲ್ಲಿ ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ, ಸಂವಿಧಾನ, ಈ ರೀತಿ ಮಾತಾಡ್ತಾರೆ. ವಾಕ್ ಸ್ವಾತಂತ್ರ್ಯ ಇದೆ, ಕರೆಕ್ಟ್, ಅದಕ್ಕೊಂದು ಮಿತಿ ಇರ್ಬೇಕಲ್ಲ. ವಾಕ್ ಸ್ವಾತಂತ್ರ್ಯ ಇದೆ ಅಂತ ಕೊಂಡು ದಾರಿ ಮೇಲೆ ಹೋಗೋರಿಗೆ ಬಾಯಿ ಬಂದಾಗ ಏನಾದ್ರು ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ, ಚೆನ್ನಾಗಿ ಹಿಡ್ಕೊ ಹೊಡೆದ್ ಬಿಟ್ಟು ಹೋಗ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಇಲ್ಲಿ ವಾಕ್ ಸ್ವಾತಂತ್ರ್ಯ ಅನ್ನೋದು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಸ್ವಲ್ಪ ಮಿತಿ ಮೀರಿದೆ ಅಂತ ಹೇಳ್ಕೊಂಡೆ ಹೇಳ್ಬಹುದು. ಅದರ ಪರಿಣಾಮ ಈ ರೀತಿಯಾಗಿ ಎಲ್ಲ ಅವರು ವಿಡಿಯೋಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಒಂದಿಷ್ಟು ವ್ಯೂಸ್ ಗಳನ್ನ ಗಿಟ್ಟಿಸ್ಕೊಂಡು ಖುಷಿ ಪಡ್ತಾ ಇರ್ತಾರೆ.
ಈಗ ಅದೇ ವಾಕ್ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಇವ್ರನ್ನ ಪ್ರಶ್ನೆ ಮಾಡಿದಾಗ ಇವರಿಗೆ ಬೇಸರ ಆಗ್ಲಿ ಶುರು ಆಗ್ತದೆ. ನಮ್ಮಿಂದ ತಪ್ಪಾಯ್ತು, ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಕೇವಲ ಅವ್ರಿವ್ರು ಬೈದಿರೋದ್ರಿಂದ ಈ ರೀತಿಯಾಗಿ ಕ್ಷಮೆ ಕೇಳ್ತಾ ಇಲ್ಲ. ಇನ್ನೊಂದೇನಂದ್ರೆ ಇವರೆಲ್ಲರಿಗೂ ಪೊಲೀಸ್ ಕಡೆಯಿಂದ ನೋಟಿಸ್ ಹೋಗ್ಲಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಅತ್ಯಂತ ಅಸಹ್ಯಕರ ಭಾಷೆಯನ್ನು ಉಪಯೋಗಿಸಿ ಬೇರೆಯವ್ರ ಬಗ್ಗೆ ಮಾತಾಡಿದ್ದಾರೆ. ಇದು ಕಾನೂನು ಬಾಹಿರ. ಹಾಗಾಗಿ ಪೊಲೀಸರು ಈಗ ಇವರಿಗೆ ನೋಟಿಸ್ಗಳನ್ನ ಇಶ್ಯೂ ಮಾಡಲಿ ಶುರು ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದು ಎನ್ಕ್ವೈರಿ ಮಾಡುವಂತ ಸಾಧ್ಯತೆ ಇರ್ತದೆ. ಮೊನ್ನೆ ಈ ಪ್ರತಿಭಟನೆ ನಡೀತಾ ಇರೋ ಸಂದರ್ಭದಲ್ಲಿ ಪೊಲೀಸರು ಎದುರುಗಡೆ ನಿಂತ್ಕೊಂಡು ಅವ್ರನ್ನ ಛೇಡಿಸ್ತಾ ಇದ್ರು, ಅವರ ಯೂನಿಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ರು. ಪೊಲೀಸ್ ಅಂಕಲ್ ನನ್ನ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಂತ ತಗೊಂಡು ಅವರ ಬಳಿ ಹೋಗಿ ಕೈ ಚಾಚ್ತಾ ಇರುವಂತಹದ್ದು ಎಲ್ಲವನ್ನೂ ನಾವು ನೋಡಿದ್ದೇವೆ. ಆದ್ರೆ ಈಗ ಪೊಲೀಸ್ ಕಡೆಯಿಂದ ನೋಟಿಸ್ ಬರ್ಲಿ ಶುರು ಆದ ತಕ್ಷಣ ಇವರಿಗೆ ಹೆದರಿಕೆ ಪ್ರಾರಂಭ ಆಗಿದೆ. ಇಲ್ಲಿವರೆಗೆ ಇವ್ರು ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ನಾವು ಏನ್ ಹೇಳಿದ್ರು ನಡೀತದೆ, ಏನ್ ಮಾಡಿದ್ರು ನಡೀತದೆ, ನಮ್ಮನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ, ಸರ್ಕಾರ ಹೆದರಿ ಹೋಗ್ಬಿಟ್ಟಿದೆ, ಈ ರೀತಿಯಾಗಿ ಯೋಚನೆ ಮಾಡಿದ್ದಾರೆ ಅನ್ಸ್ತದೆ. ಆದ್ರೆ ಪೊಲೀಸ್ ಇಲಾಖೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನೋದು ಅವ್ರಿಗೆ ಈಗ ಅರ್ಥ ಆಗಿರ್ಬೇಕು. ಅದಲ್ಲದೆ ಅವರ ವಿರುದ್ಧ ಏನಾದ್ರು FIR ದಾಖಲಾದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ. ಪ್ರಮುಖವಾಗಿ ಅವರಿಗೆ ಪಾಸ್ಪೋರ್ಟ್ ಕೂಡ ಸಿಕ್ಕೋದಿಲ್ಲ, ಹಾಗೇನೆ ಸರ್ಕಾರಿ ನೌಕರಿ ಅನ್ನೋದು ಅವರಿಗೆ ಕನಸಿನ ಮಾತಾಗಿ ಹೋಗ್ತದೆ. ಆದ್ರೂ ಕೂಡ ಗೃಹ ಇಲಾಖೆ ಸ್ವಲ್ಪ ಇವ್ರ ಬಗ್ಗೆ ಕರುಣೆಯನ್ನು ತೋರಿಸ್ತಾ ಇದೆ. ಒಂದಿಷ್ಟು FIR ಗಳನ್ನ ವಾಪಸ್ ತಗೊಂಡಿದ್ದಾರೆ. ಸಣ್ಣ ಪುಟ್ಟ ತಪ್ಪು ಮಾಡಿದವ್ರನ್ನ ಬಿಟ್ಟಿದ್ದಾರೆ. ಕೇವಲ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೋ ಅವ್ರ ಮೇಲೆ ಮಾತ್ರ FIR ನ ದಾಖಲು ಮಾಡ್ತಾ ಇದೆ. ಉಳಿದವರೆಲ್ಲರನ್ನು ಕೂಡ ಬಿಟ್ಟಿದ್ದಾರೆ. ಈ ಪ್ರತಿಭಟನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಪ್ರತಿಭಟನೆಯನ್ನ ಮಾಡಿರುವಂತಹ ಉದ್ದೇಶವೇ ಬೇರೆ, ಆದ್ರೆ ಅಲ್ಲಿ ಬಂದು ಸೇರಿದಂತಹ ಜನರೇ ಬೇರೆ ತರದವ್ರು ಇದ್ದಿದ್ರು. ನೀವು ಗಮನಿಸಿರ್ಬೋದು, ದೇಶ ವಿರೋಧಿಗಳು ಅನ್ಸ್ಕೊಂಡಂತವ್ರು ಯಾರೆಲ್ಲ ಇದ್ದಾರೋ ಅವ್ರೆಲ್ಲರೂ ಕೂಡ ಅಲ್ಲಿ ಕಾಣಿಸ್ಕೊಂಡ್ರು. ಅರುಂಧತಿ ರಾಯ್ ಕಾಣಿಸ್ಕೊಂಡ್ರು. ನಿಮ್ಗೆ ಗೊತ್ತಿದೆ, ಅರುಂಧತಿ ರಾಯ್ ಬಗ್ಗೆ ನಾವೇನು ಜಾಸ್ತಿ ಹೇಳಬೇಕಾಗಿಲ್ಲ. ಕಾಶ್ಮೀರ ನಮ್ಮ ದೇಶದ ಭಾಗವೇ ಅಲ್ಲ ಅಂತೇಳಿ ಹೇಳಿದಂತಹ ಗ್ರೇಟ್ ಮಹಿಳೆ ಈಕೆ. ಅದಲ್ಲದೆ ಈಕೆ ಯಾಸಿನ್ ಮಲ್ಲಿಕ್ನ ಗರ್ಲ್ ಫ್ರೆಂಡ್ ಅಂತ ಕೂಡ ಹೇಳ್ತಾರೆ. ಈಕೆ ಕೂಡ ಈ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡ್ರು. ಹಾಗೇನೆ ನಮ್ಮ ರಾಜ್ಯದ ಓರ್ವ ಮಹಾನ್ ನಟ, ಸದ್ಯಕ್ಕೆ ಆತ ನಿರುದ್ಯೋಗಿ ಅನಿಸ್ತದೆ, ಪ್ರಕಾಶ್ ರಾಜ್, ಇವರು ಕೂಡ ಈ ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡ್ರು. ಅಲ್ಲಿ ಕೂತ್ಕೊಂಡು ನನಗೆ ಸಾಯೋದಕ್ಕಿಂತ ಮೊದಲೇ ಸಾಯ್ಲಿಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಿದ್ರು. ಕೆಲವರಲ್ಲಿ ನಿಂತ್ಕೊಂಡು ಆಜಾದಿ ಆಜಾದಿ ಅಂತೇಳಿ ಘೋಷಣೆಗಳನ್ನ ಕೂಗಿದ್ರು. ನಿಮ್ಗೆ ಗೊತ್ತಿದೆ, ಈ ಆಜಾದಿ ಘೋಷಣೆಯನ್ನು ಕೂಗುವಂತವ್ರು ಎಲ್ಲಿಂದ ಬಂದಿರ್ತಾರೆ ಅಂತಕೊಂಡು ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗೆಯೇ 2020ರಲ್ಲಿ ನಡೆದಂತಹ ದೆಹಲಿ ಗಲಭೆಯ ಮುಖ್ಯ ಸೂತ್ರಧಾರರಾದಂತಹ ಶರ್ಜಿಲ್ ಇಮಾಮ್ ಮತ್ತು ಉಮರ್ ಖಲೀದ್ ಇವರ ಬಿಡುಗಡೆಗಾಗಿ ಕೂಡ ಈ ಪ್ರತಿಭಟನೆಯಲ್ಲಿ ಘೋಷಣೆಗಳು ಕೇಳಿಸ್ತು. ಅದ್ರ ಜೊತೆಗೆ ಓರ್ವ ಮಹಿಳೆ ಅಲ್ಲಿ ನಿಂತ್ಕೊಂಡು ಅಲ್ಲಾಹುವಿನ ಬಗ್ಗೆ ಪದ್ಯವನ್ನು ಕೂಡ ಹೇಳ್ತಾ ಇದ್ರು. ನಂತರ ಇನ್ನೊಬ್ಬ ಗ್ರೇಟ್ ಕಾಮಿಡಿಯನ್ ಅಲ್ಲಿ ನಿಂತ್ಕೊಂಡು ರಾಮ ಸೀತೆ ಬಗ್ಗೆ ಅತ್ಯಂತ ಅಸಹ್ಯಕರವಾಗಿ ಕೂಡ ಮಾತಾಡ್ದ. ನಂತರ ಒಂದಿಷ್ಟು ಜನ ಹಿಂದೂ ಧರ್ಮವನ್ನು ಕೂಡ ಪ್ರಶ್ನೆ ಮಾಡಿದ್ರು. ಅಂದ್ರೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಲ್ಲ ಅಥವಾ ಈ ಪ್ರತಿಭಟನಾಕಾರರಿಗೆ ಸಪೋರ್ಟ್ ಆಗಿ ಬಂದ್ರಲ್ಲ, ಇವರೆಲ್ಲರೂ ಕೂಡ ಅಷ್ಟೇ ಹಿಂದೂ ವಿರೋಧಿ ಮನಸ್ಥಿತಿಯವರು ಮತ್ತು ದೇಶ ವಿರೋಧಿ ಮನಸ್ಥಿತಿಯವರಾಗಿದ್ರು. ಈಗ ಲೇಟೆಸ್ಟ್ ಆಗಿ ಅಭಿಜಿತ್ ದೀಪ್ಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವೊಂದು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರಲ್ಲ, ನಿನ್ನೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಅದನ್ನ ನೋಡಿ ಈತ ಪ್ರಶ್ನೆ ಮಾಡಲಿ ಶುರು ಮಾಡಿದ್ದಾನೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಸ್ಥಾನವನ್ನ ತ್ಯಜಿಸಿ ಮುಂದಿನ ದಿನಗಳಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಕಾರ್ಯನಿರ್ವಹಿಸೋದು ಒಳ್ಳೇದು ಅಂತಕೊಂಡು ಹೇಳಿದ್ದಾರೆ. ಇಲ್ಲಿ ನನ್ಗೆ ಅರ್ಥ ಆಗದೆ ಇರುವಂತ ವಿಷಯ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಇನ್ಸ್ಟಾದಲ್ಲಿ ರೀಲ್ಸ್ ನ ಮಾಡಿ ಅಪ್ಲೋಡ್ ಮಾಡಿದ್ರೆ ಇವ್ರಿಗೇನ್ ಸಮಸ್ಯೆ? ಈತನಿಗೆ ಅದರಿಂದ ಏನಾದ್ರು ತೊಂದರೆ ಆಗ್ತದ? ಅವರು ದೇಶಕ್ಕೆ ಏನೋ ಒಂದು ಸಂದೇಶ ಕೊಡ್ಬೇಕು ಅಂತ ಹೇಳಿದ್ರೆ ಬೇಕಾದಂತಹ ಪ್ಲಾಟ್ಫಾರ್ಮ್ ನವರು ಉಪಯೋಗಿಸ್ಕೊಳ್ತಾರೆ. ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಈತ ಯಾರು? ಹಾಗೇನೆ ಈತ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದೇನು ಅಂತ ಹೇಳಿದ್ರೆ, ಬಿಜೆಪಿಯವರು ನನ್ನ ಕುಟುಂಬದವರಿಗೆ ಮತ್ತು ನನಗೆ ಬಹಳಷ್ಟು ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ನೀನು ತಕ್ಷಣ ಬಿಜೆಪಿಯನ್ನು ಸೇರ್ಬೇಕು, ಇಲ್ಲದಿದ್ರೆ ನಾವು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ಈ ರೀತಿಯಾಗಿ ಬೆದರಿಕೆ ಒಡ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾನೆ. ನನಗನ್ನಿಸ್ತದೆ ಇದು ಅಪ್ಪಟ ಸುಳ್ಳು ಅಂತಕೊಂಡು. ಯಾಕಂತ ಹೇಳಿದ್ರೆ ಈತ ಗುರುತಿಸಿಕೊಂಡಿರೋದು ಇಲ್ಲಿವರೆಗೆ ಆಮ್ ಆದ್ಮಿ ಪಕ್ಷದಲ್ಲಿ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಈತ ಆಮ್ ಆದ್ಮಿ ಪಕ್ಷದಿಂದ ಖಂಡಿತವಾಗಿ ಚುನಾವಣೆಗೆ ನಿಲ್ತಾನೆ. ಪಂಜಾಬ್ ಅಲ್ಲಿ ಹೋಗಿ ಚುನಾವಣೆ ನಿಲ್ಲುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾಕಂದ್ರೆ ಸದ್ಯಕ್ಕಿರುವಂತ ಚುನಾವಣೆ ಪಂಜಾಬ್ ನಲ್ಲಿ. ಸೊ ಅಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಗುಜರಾತಿಗೆ ಹೋಗಿ ನಿಲ್ಲುವಂತ ಸಾಧ್ಯತೆ ಇರ್ತದೆ. ಗೆಲ್ತಾನೋ ಇಲ್ವೋ ಅದು ಬೇರೆ ವಿಷಯ. ಇಲ್ಲಿ ಆತ ಇನ್ನೊಂದು ಪ್ರೊಪಗಂಡ ಮಾಡ್ಲಿಕ್ಕೆ ಹೊರಟ್ರೆ ಇದ್ರಲ್ಲಿ ಕಾಣಿಸ್ತಾ ಇದೆ. ನೋಡಿ, ಬಿಜೆಪಿ ಅವರು ನನ್ಗೆ ಬೆದರಿಕೆ ಹೊಡ್ತಾ ಇದ್ದಾರೆ, ಬಿಜೆಪಿ ಅವರು ನನ್ನ ಕುಟುಂಬದವ್ರನ್ನ ಹೆದರ್ಸ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳಿ ಏನೋ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳಿಕ್ ಪ್ರಯತ್ನಿಸ್ತಾ ಇರಬಹುದು. ಅದ್ರ ಜೊತೆಗೆ ದೆಹಲಿ ಗಲಭೆಯಲ್ಲಿ ಯಾರ ಮೇಲೆಲ್ಲ ಕೇಸ್ಗಳು ದಾಖಲಾಗಿದೆಯೋ ಆ ಎಲ್ಲಾ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತಕೊಂಡು ಈತ ಒತ್ತಾಯ ಮಾಡಿದ್ದಾನೆ. ಒಂದ್ ವೇಳೆ ಆ ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ, ಮೊನ್ನೆ ನಡೆದಿರುವಂತಹ ಪ್ರತಿಭಟನೆ ಕೇವಲ ಟ್ರೈಲರ್, ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೇವೆ, ಸರ್ಕಾರಕ್ಕೆ ಮುಟ್ಟಿಕೊಳ್ಳುವ ರೀತಿಯಲ್ಲಿ ಪೆಟ್ಟು ಕೊಡ್ತೇವೆ, ಈ ರೀತಿಯಾಗಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದು ಜಗಜ್ಜಾಹೀರಾಗ್ತಾ ಇದೆ. ಈ ನೀಟ್ ಪರೀಕ್ಷೆ ಸಂಬಂಧಪಟ್ಟಂತೆ ಈ ಪ್ರತಿಭಟನೆ ನಡೀತಲ್ಲ, ಇದು ಕೇವಲ ನೆಪ ಮಾತ್ರ. ಇವರ ಟಾರ್ಗೆಟ್ ಬೇರೆನೇ ಇದೆ. ಇವರು ಬೇರೆ ಏನೋ ಒಂದು ವರ್ಕೌಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೂಡ ಕೆಲವೊಂದು ಹಿಂಟ್ಗಳು ಸಿಕ್ಕಿದೆ ಅನಿಸ್ತದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿದ್ಯಮಾನಗಳನ್ನು ನೋಡಿದ್ರೆ ಏನೋ ನಡೀತಾ ಇರೋ ರೀತಿಯಲ್ಲಿ ಅನಿಸ್ತಾ ಇದೆ.
ನೋಡೋಣ ಮುಂದಿನ ದಿನಗಳಲ್ಲಿ ಈ ಜೇಡಗಳ ಉಪಟಳ ಜಾಸ್ತಿ ಆಗ್ತದ ಅಥವಾ ಕಮ್ಮಿ ಆಗಿ ಹೋಗ್ತದ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.